ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಆಚರಣೆ ಜೋರಾಗಿ ನಡೀತಾ ಇದೆ. ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಈ ಸಂಭ್ರಮಾಚರಣೆಯ ವಿಚಾರದಲ್ಲಿ ಧ್ರುವಂತ್ ಮತ್ತು ಗಿಲ್ಲಿ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಇವರಿಬ್ಬರ ನಡುವೆ ಯಾವ ವಿಚಾರಕ್ಕೆ ಜಗಳ ಶುರುವಾಗಿದೆ ಎಲ್ಲವನ್ನು ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಈಗ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೊಸ ವರ್ಷದ ಸಂಭ್ರಮಾಚರಣೆಗೂ ಮುನ್ನ ಬಿಗ್ ಬಾಸ್ ಹೇಳ್ತಾರೆ, ಗಿಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಆಗು ಹೋಗುಗಳನ್ನು ಉಪಯೋಗಿಸಿ ಒಂದು ಹಾಡನ್ನು ಬರಿಬೇಕು ಅಂತ ಹೇಳಿರ್ತಾರೆ. ಗಿಲ್ಲಿ ಅವರು ಸಾಂಗ್ ಬರಿತಾ ಇರ್ತಾರೆ, ಧ್ರುವಂತ್ ಅವರು ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಗಿಲ್ಲಿ ಬರೆದಿರುವ ಸಾಂಗ್ ಹೇಳ್ತಾರೆ, ನಾವು ಡೈಲಿ ಕುಡಿತೀವಿ ಹಾಲು, ಧ್ರುವಂತ್ ಕ್ಲೀನ್ ಮಾಡಲಿ ಹಾಲು ಅಂತ ಒಂದು ಲೈನ್ ಇರುವ ಸಾಂಗನ್ನು ಹಾಡ್ತಾರೆ. ಧ್ರುವಂತ್ ಅವರು ಮಲ್ಕೊಂಡಿರ್ತಾರೆ. ಆ ಸಮಯದಲ್ಲಿ ನನ್ನ ಹೆಸರು ಏನಾದರೂ ಬಂದರೆ ಸರಿ ಇರಲ್ಲ ನೋಡು ಅಂತ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ಗಿಲ್ಲಿ, ಅಣ್ಣ ಎಲ್ಲರ ಬಗ್ಗೆನೂ ಬರಿತಾ ಇದ್ದೀನಿ, ಹಾಗೆ ನಿನ್ನ ಬಗ್ಗೆನೂ ಇದರಲ್ಲಿ ಬರಿತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಧ್ರುವಂತ್ ಅವರು, ನೀನು ಹಿಂಗೆಲ್ಲ ಆಡಿದರೆ ಹರಿದಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಗಿಲ್ಲಿನೂ, ಹೌದಾ ಹರಿದಾಕ್ತೀಯಾ, ತಗೋ ಹರಿದಾಕು ಅಂತ ಪೇಪರನ್ನು ಕೊಡ್ತಾರೆ. ಆ ಪೇಪರ್ ಹರಿಯೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಅಂತ ಆ ಪೇಪರನ್ನು ಗಿಲ್ಲಿ ಮುಖಕ್ಕೆ ಎಸಿತಾರೆ ಅಂತ ಹೇಳ್ಬೋದು. ಗಿಲ್ಲಿ ಹೇಳ್ತಾರೆ, ಅಣ್ಣ ಸರಿ ಹೋಗಲ್ಲ, ಅಸಹ್ಯ ಅಂತ ಹೇಳಬೇಡ, ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಗಿಲ್ಲಿ ಹೇಳ್ತಾ ಇದ್ದಾರೆ. ಧ್ರುವಂತ್ ಅವರು, ಏನೋ ಮಾಡ್ತೀಯಾ ಅಂತ ಹೇಳಿದಾಗ, ಹೋಗಿಲ್ಲಿಂದ ಅಂತ ಗಿಲ್ಲಿ ಹೇಳ್ತಾರೆ. ಹೋಗು ಇಲ್ಲಿಂದ ಅಂತ ಹೇಳೋಕ್ಕೆ ನಾನೇನು ನಿನ್ನ ಮನೆಗೆ ಬಂದಿಲ್ಲ ಅಂತ ಧ್ರುವಂತ್ ಅವರು ಹೇಳಿದಾಗ ಗಿಲ್ಲಿ ಹೇಳ್ತಾನೆ, ಸುಮ್ಮನೆ ನನ್ನ ಟ್ರಿಗರ್ ಮಾಡಬೇಡ, ಇಲ್ಲ ನಿನ್ನ ಉಗ್ರಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಗಿಲ್ಲಿ ಯಾಕೆ ರೀತಿ ಹೇಳಿದ್ರು ಅಂದರೆ, ಧ್ರುವಂತ್ ಅವರು ನಾನೇನು ನಿನ್ನ ಮನೆಗೆ ಬಂದಿಲ್ಲ ಕಣೋಲೋ ಅಂತ ಹೇಳ್ತಾರೆ. ಇದಕ್ಕೆ ಗಿಲ್ಲಿ ಅವರು ಉಗ್ರಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆಗ ಧ್ರುವಂತ್, ಹೊಡೆಯೋ ಸಾಯಿಸೋ ನೋಡೋಣ ಅಂತ ಈ ರೀತಿ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಿ ಪಟಾಕಿ ಹೊಡೆದು ಎಲ್ಲ ರೀತಿ ಮಜಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.